ಎಲ್ರಿಗೂ, ಹೇಗಿದ್ದೀರಿ? ಇವತ್ತು ಸಮ್ಮರಿಗೆ ಒಂದು ಡ್ರಿಂಕ್ ಮಾಡುವ. ಇದರಿಂದ ಸಮ್ಮರಿದು ನಮ್ಮ ದಾಹ ಉಂಟಲ್ಲ, ಬೇಸಿಗೆ ಧಗೆಗೆ ಬರುವ ದಾಹ ಕೂಡ ಕಡಿಮೆ ಆಗ್ತದೆ. ಹಾಗೆಯೇ ನಮ್ಮ ಸ್ಕಿನ್ ಗ್ಲೋಗೂ ಈ ಒಂದು ಜ್ಯೂಸ್ ತುಂಬಾನೇ ಯೂಸ್ಫುಲ್, ತುಂಬಾನೇ ಒಳ್ಳೆಯದು. ಸೆಕೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ಮದು ಸ್ಕಿನ್ ಸ್ವಲ್ಪ ಬಣ್ಣ ಚೇಂಜ್ ಆಗ್ತದೆ, ಸ್ವಲ್ಪ ಡಲ್ ಆಗ್ತದೆ. ಆಗ ಈ ಬಾಯಾರಿಕೆಗೂ ಹಾಗೆಯೇ ಆ ಡಲ್ ಆಗುವ ಸ್ಕಿನ್ನನ್ನು ನಾವು ಬಚಾವ್ ಮಾಡಬೇಕು. ಅಂದರೆ ಡಲ್ ಆಗದಾಗೆ ಸ್ವಲ್ಪ ನಮ್ಮ ಸ್ಕಿನ್ನಿನ ಗ್ಲೋ ಅಂದರೆ ಕಾಂತಿ ಹೆಚ್ಚಿಸಲಿಕ್ಕೆ ಕೂಡ ಈ ಜ್ಯೂಸ್ ತುಂಬಾನೇ ಒಳ್ಳೆಯದು. ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ಈ ಆರೋಗ್ಯಕರ ಪಾನೀಯ ಜ್ಯೂಸ್. ಇವತ್ತು ನಾನು ನಿಮಗೆ 2 ಬಗೆಯ ಜ್ಯೂಸನ್ನು ತೋರಿಸ್ತೇನೆ. ಒಂದು ಜ್ಯೂಸು ನೀರಾಗಿ ಮಾಡ್ತೇವಲ್ಲ ಆ ಜ್ಯೂಸು, ಇನ್ನೊಂದು ಮಿಲ್ಕ್ ಶೇಕ್. ಒಂದು ಇಲ್ಲಿ 2 ದಾಳಿಂಬೆ ತಗೊಂಡಿದ್ದೇನೆ, ಜೊತೆಗೆ ಇಲ್ಲಿ ತೆಗೆದಿಟ್ಟಿದ್ದೇನೆ. ಮೊದಲಿಗೆ ಈ ದಾಳಿಂಬೆಯನ್ನು ಮಿಕ್ಸಿ ಜಾರಿಗೆ ಹಾಕುವ. ಈ ಮಿಕ್ಸಿ ಜಾರ್ ಉಂಟಲ್ಲ, ಹೀಗೆ ಇದರೊಳಗೆ ಹಾಕಿದ್ರೆ ಉಂಟಲ್ಲ, ನನಗೆ ಇದು ಮಾಡಬೇಕು ಅಂತಿಲ್ಲ, ಅಂದರೆ ಅಷ್ಟೇ ಇದನ್ನು ಆರಿಸ್ಕೊಳ್ಬೇಕು ಅಂತಿಲ್ಲ, ಡ್ರೈನ್ ಮಾಡಬೇಕು ಅಂತಿಲ್ಲ, ಅದರೊಳಗೆ ನಿಲ್ತದೆ ಬೀಜ ಎಲ್ಲ. ಅದಕ್ಕೆ ನಾನು ಹೀಗೆ ಇಟ್ಟು ತಗೊಂಡಿದ್ದೇನೆ. ಇದರದ್ದು 1/2 ಹಾಕ್ತೇನೆ, ಅಂದರೆ ಅರ್ಧದಷ್ಟು. 1 ದಾಳಿಂಬೆ, ಈ ಕಪ್ಪಿನ ಅರ್ಧ ಕಪ್ಪಷ್ಟು. ಹಾಗೆಯೇ ಒಂದು ಸಣ್ಣ ತುಂಡಷ್ಟು ಶುಂಠಿ, ಮತ್ತು ಒಂದು 3-4 ಎಲೆ ಪುದೀನ. ಇದು ಮನೆಯಲ್ಲೇ ಆದಂಥ ಪುದೀನ, 4 ಎಲೆ ಸಾಕು. ಹಾಗೆಯೇ ಸ್ವಲ್ಪ ನಾನಿಲ್ಲಿ ಕಲ್ಲು ಸಕ್ಕರೆ ತಗೊಂಡಿದ್ದೇನೆ. ನೀವು ಸಕ್ಕರೆ ಬೇಕಾದರೆ ಸಕ್ಕರೆ ಕೂಡ ಹಾಕ್ಬೋದು, ಅಥವಾ ಜೇನುತುಪ್ಪ ಕೂಡ ಹಾಕ್ಬೋದು. ಆನಂತರ ನಿಮಗೆ ಐಸ್ ಕ್ಯೂಬ್ಸ್ ಆದರೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಬಿಸಿಯಾಗಿ ತಣ್ಣಗಾದ ನೀರನ್ನು ಹಾಕ್ಕೊಳ್ತಿದ್ದೇನೆ, ಐಸ್ ಬೇಡ ಅಂತ. ಐಸ್ ಕ್ಯೂಬ್ಸ್ ಹಾಕಿದರೆ ಒಳ್ಳೆಯದಾಗ್ತದೆ ಸೆಕೆಯ ದಾಹಕ್ಕೆ. ಇದನ್ನು ಮಿಕ್ಸಿ ಮಾಡುವ. ಒಂದು ಜ್ಯೂಸ್ ಇಲ್ಲಿ ರೆಡಿ ಆಯಿತು. ಒಂದು ಜ್ಯೂಸ್ ಇಲ್ಲಿ ರೆಡಿ ಆಯಿತು. ಈಗ ಇನ್ನೊಂದು ಜ್ಯೂಸ್ ಮಾಡುವ. ದಾಳಿಂಬೆ, ಹಾಗೆಯೇ ಸ್ವಲ್ಪ ಕಲ್ಲು ಸಕ್ಕರೆ, ಮತ್ತು ಒಂದು ಅರ್ಧ ಗ್ಲಾಸಷ್ಟು ಹಾಲು. ನೀವು ಜಾಸ್ತಿ ಮಾಡೋದಾದರೆ ದಾಳಿಂಬೆ ಜಾಸ್ತಿ ಹಾಕಿದರೆ ಹಾಲು ಕೂಡ ಜಾಸ್ತಿ ಹಾಕಿದರೆ ಆಯಿತು. ಅರ್ಧ ಗ್ಲಾಸಷ್ಟು ಹಾಲು. ಮತ್ತು ಇದಕ್ಕೆ ಎಂತ ಹಾಕಲಿಕ್ಕಿಲ್ಲ, ಶುಂಠಿ ಪುದೀನ ಎಲ್ಲ. ನೀವು ಆ ಜ್ಯೂಸ್ ಉಂಟಲ್ಲ, ಈ ಜ್ಯೂಸು, ಇದಕ್ಕೆ ಬೇಕಾದ್ರೆ ಒಂದು ಅರ್ಧ ಲೆಮನ್ ಕೂಡ ಆ್ಯಡ್ ಮಾಡ್ಬೋದು. ಈಗ ಇದನ್ನು ಮಿಕ್ಸಿ ಮಾಡುವ. ಈಗ ಇನ್ನೊಂದು ಜ್ಯೂಸ್ ಕೂಡ ರೆಡಿ ಆಯಿತು. ಇದಕ್ಕೆ ನೀವು ಕುಡಿಯುವಾಗ ಸ್ವಲ್ಪ ಐಸ್ ಕ್ರೀಮ್ಸ್ ಏನಾದರೂ ಹಾಕಿ ಕುಡಿದರೆ ಇನ್ನೂ ಸೂಪರ್ ಆಗ್ತದೆ, ಒಳ್ಳೆ ಟೇಸ್ಟ್ ಆಗ್ತದೆ. 2 ಟೈಪಿದ್ದು ದಾಳಿಂಬೆ ಜ್ಯೂಸು ರೆಡಿ ಆಯಿತು, ತುಂಬ ಹೆಲ್ದಿ. ಓಕೆ, ಈ ಸಮ್ಮರಲ್ಲಿ ನೀವು ಕೂಡ ಈ ದಾಳಿಂಬೆ ಜ್ಯೂಸ್, ಪೊಮೊಗ್ರಾನೇಟ್ ಜ್ಯೂಸ್ ಮಾಡಿ ಕುಡಿಯಿರಿ, ಆರೋಗ್ಯವಾಗಿರಿ. ನೋಡಿದ್ರಲ್ವಾ ಎಷ್ಟು ಸುಲಭ? ನಿಮಗೂ ಗೊತ್ತಿರ್ಬೋದು. ಎಂತ ಗೊತ್ತುಂಟ, ನಾನಿದನ್ನು ಮಿಲ್ಕ್ ಶೇಕ್ ಅಲ್ಲ, ಇನ್ನೊಂದನ್ನು ಕುಡಿತಿದ್ದೇನೆ. ನನಗೆ ಇದು ತುಂಬ ಇಷ್ಟ ಆಗೋದು, ಅಂದರೆ ಪುದೀನ ಶುಂಠಿ ಎಲ್ಲ ಹಾಕಿರ್ತೇವಲ್ಲ. ಇನ್ನು ನಾನು ಇದಕ್ಕೆ ಐಸ್ ಹಾಕಲಿಲ್ಲ, ಹಾಗೆಯೇ ಫ್ರಿಜ್ಜಲ್ಲಿ ಇಡಲಿಲ್ಲ, ಹೀಗೇ ಕುಡಿತೇನೆ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೇನೆ ಒಂದು ಡ್ರಿಂಕಲ್ಲಿ, ನೀವು ಐಸ್ ಹಾಕಿ ಕುಡಿದಷ್ಟು ಒಮ್ಮೆ ನಿಮಗೆ ಬಾಯಾರಿಕೆ ಹೋಗ್ಬೋದು, ಆದರೆ ಅದು ನಮ್ಮ ಬಾಡಿಯನ್ನು ಇನ್ನಷ್ಟು ಉಷ್ಣಗೊಳಿಸ್ತದೆ. ಅದರಲ್ಲಿ ತಕ್ಷಣಕ್ಕೆ ನಿಮಗೆ ಬಾಯಾರಿಕೆ ಹೋಗ್ಬೋದು, ಆದರೆ ಒಳಗಿಂದ ಇನ್ನೂ ಜಾಸ್ತಿ ಬಾಯಾರಿಕೆನೇ ಆಗೋದು, ಆಯಿತಾ? ಅದಕ್ಕೋಸ್ಕರ ಇದು ಎಷ್ಟು ಸಖತ್ತಾಗಿ ಇದೆ ಗೊತ್ತುಂಟ. ಯಾರು ಹೇಳಿದ್ದು ಐಸ್ ಹಾಕಿದ್ರೇ ಬಾಯಾರಿಕೆ ಹೋಗುದು ಅಂತ? ಎಷ್ಟೊಂದು ಕೂಲ್ ಆಗಿದೆ. ನಿಮ್ಮೆ ಅಂದರೆ ನಾನೆಲ್ಲ ಕುಡ್ದಾಯಿತು. ಮಿಲ್ಕ್ ಶೇಕನ್ನು ಮತ್ತೆ ಕುಡಿದ್ದೇನೆ, ಈಗ ಫುಲ್ ಆಯಿತು. ನೋಡಿದ್ರಲ್ವಾ ಸಮ್ಮರ್ ಡ್ರಿಂಕ್? ಈ ರೀತಿ ಡ್ರಿಂಕ್ ಮಾಡಿ ಕುಡಿತಾ ಇರಿ, ಆರೋಗ್ಯವಾಗಿರಿ, ಹಾಗೆ ನಿಮ್ಮ ಸ್ಕಿನ್ನನ್ನು ಕೂಡ ಕಾಪಾಡಿ. ಆಯ್ತಾಗಾದ್ರೆ ಇವತ್ತಿನ ಈ ಜ್ಯೂಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಾನು ಸಿಗ್ತೇನೆ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಷ್ಟು ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.